ಆಗಲಿಲ್ಲ. ಸಂತಾನ ಭಾಗ್ಯ ಆಗದೇ ಇರುವ ಕಾರಣಕ್ಕಾಗಿ ಮನನೊಂದ ದಂಪತಿಗಳು ಬೀರಪ್ಪ ಮತ್ತು ಬಚ್ಚಮ್ಮ ಇವರ ತಂದೆ ತಾಯಿಗಳು ಇಬ್ರು ತಿರುಪತಿ ತಿಮ್ಮಪ್ಪನಿಗೆ ಬಹಳ ನಡ್ಕೋತಿದ್ರು, ಬಹಳ ಭಕ್ತಿಯಿಂದ ನಡ್ಕೋತಿದ್ರು. ತಿರುಪತಿ ತಿಮ್ಮಪ್ಪನಿಗೆ ತಮ್ಮ ಮನವಿಯನ್ನ ಸಲ್ಲಿಸ್ತಿದ್ರು, ದೇವರ ಒಂದು ಮಗುವನ್ನು ಕೊಡು ಅಂತೇಳಿ. ಎಷ್ಟು ಅಂಗಲಾಚಿ ಭಯ ಭಕ್ತಿ ತಿರುಪತಿ ತಿಮ್ಮಪ್ಪನಿಗೆ ತೋರಿಸಿದ್ರು ಕೂಡ ಬಹಳ ದಿನಗಳ ಕಾಲ ಅವರಿಗೆ ಮಕ್ಕಳಾಗ್ಲೇ ಇಲ್ಲ. ಒಂದು ಸಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ರಾತ್ರಿ ವೇಳೆ ಮಲ್ಕೊಂಡಂತಹ ಸಂದರ್ಭದಲ್ಲಿ ತಿಮ್ಮಪ್ಪ ಸಾಕ್ಷಾತ್ ತಿಮ್ಮಪ್ಪನೇ ಪ್ರತ್ಯಕ್ಷನಾಗಿ ಬಂದು ತಾಯಿ ಬಚ್ಚಮ್ಮಳ ಮುಂದೆ ನಿಂತು ನಿನಗೆ ಪುತ್ರ ಸಂತಾನವನ್ನ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತನಾಡಿ ಹೋದಂಗ ಆಕಿ ಕನಸು ಬೀಳ್ತದ. ಆ ಕನಸಿನೊಳಗ ಆಕಿ ಗರ್ಭದೊಳಗ ಏನೋ ಒಂದು ಮಗು ಇದ್ದಂಗ ಫೀಲು ಆಗ್ತದ, ಅನುಭವಕ್ಕೆ ಬರ್ತದ. ನೀವಿಲ್ಲಿ ಇರಬೇಡ್ರಿ, ನಿಮ್ಮ ಊರಿಗೆ ಹೋಗ್ಬಿಡ್ರಿ ಅಂತ ತಿಳ್ಕೊಂಡು ತಿಮ್ಮಪ್ಪ ಕನಸಿನಾಗ ಹೇಳಿದಂಗ ಆತು. ಮುಂಜಾನೆ ಎದ್ದು ತಾವು ತಮ್ಮ ಊರಿಗೆ ಹೋದ್ರು, ಬಾಡ ಗ್ರಾಮಕ್ಕೆ ಬಂದ್ರು. ಹಾವೇರಿ ಜಿಲ್ಲಾ ಬಾಡ ಗ್ರಾಮಕ್ಕೆ ಬಂದ್ರು. ಆಮೇಲೆ ದಿನಗಳದಂತೆ 9 ತಿಂಗಳಿಗೆ ಅವರಿಗೆ ಗರ್ಭವತಿಯಾಗಿ ಈ ತಿಮ್ಮಪ್ಪನಿಗೆ ಜನ್ಮವನ್ನ ಕೊಡ್ತಾಳ ತಾಯಿ ಬಚ್ಚಮ್ಮ. ಆ ಹುಡುಗನಿಗೆ ತಿಮ್ಮಪ್ಪ ನಾಯಕ ಅಂತ ತಿಳ್ಕೊಂಡು ಹೆಸರಿಟ್ರು. ಆ ತಿಮ್ಮಪ್ಪ ನಾಯಕ ನೋಡ್ಲಿಕ್ಕೆ ಬಹಳ ಧಾಡ್ಸಿಯಾಗಿರ್ತಕ್ಕಂಥ ಮನುಷ್ಯ, ಶಾರೀರಿಕ ಸ್ವಾಸ್ಥ್ಯತೆಯನ್ನ ಕಾಪಾಡಿಕೊಂಡಿದ್ದ. ಆ ಕಾರಣಕ್ಕಾಗಿ ಬಂಕಾಪುರ ಕೋಟೆಯಲ್ಲಿ ಇವರು ತಂದೆಯವರು ಕೂಡ ಬಂಕಾಪುರ ಕೋಟೆಯಲ್ಲಿ ಇವರು ಯೋಧರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆ ಕೆಲಸನ ಇವ್ರಿಗೂ ಬಂತು. ಇವರು ಅಲ್ಲೇ ಬಂಕಾಪುರ ಕೋಟೆ ಕಾವಲುಗಾರರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ, ಅಲ್ಲಿ ಆ ಕೋಟೆಯನ್ನ ರಕ್ಷಣೆ ಮಾಡುವಂತಹ ವೇಳೆಗೆ ಸಾಕಷ್ಟು ಯುದ್ಧಗಳು ಸಂಭವಿಸ್ತಾ ಇದ್ದು. ಅಲ್ಲಿ ಇವರಿಗೆ ಒಂದು ಯುದ್ಧದೊಳಗ ಮೈಗೆ ಗಾಯ ಆಯ್ತಂತೆ. ಗಾಯ ಆದಾಗ ಈತ ಹೇಳಿ ಕೇಳಿ ದೈವಾಂಶ ಸಂಭೂತ ವ್ಯಕ್ತಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಮೈಗೆ ಗಾಯ ಆದಂತ ಸಂದರ್ಭದಲ್ಲಿ ಬಹಳ ಭಕ್ತಿಯಿಂದ, ಮಗು ಅಂತೂ ಚಿಕ್ಕಂದಿನಿಂದಲೇ ಬಹಳ ಭಯ ಭಕ್ತಿ ಇತ್ತು, ಯಾವಾಗಲೂ ದೇವರನ್ನ ನೆನೆಸ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ. ಒಂದು ಸಲ ಈತನಿಗೆ ಮೈಯ ಗಾಯ ಆದಾಗ ದಾರಿ ಒಳಗೆ ಬರ್ತಾ ಇದ್ದಂತೆ ಅವಾಗ ದೇವರು ಸಾಕ್ಷಾತ್ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ನಿನಗ ಮೈ ಒಳಗಿರ್ತಕ್ಕಂಥ ಎಲ್ಲಾ ಗಾಯವನ್ನ ಕಡಿಮೆ ಮಾಡ್ತಾ ಇದ್ದೀನಪ್ಪ ಅಂತ ತಿಳ್ಕೊಂಡು ಹೇಳಿ ಆಶೀರ್ವಾದ ಮಾಡ್ತಾನ. ಎರಡು ಮಾತನ್ನ ಹೇಳ್ತಾನ ತಿರುಪತಿ ತಿಮ್ಮಪ್ಪ ಅವನಿಗೆ. ನಿನಗ ಅಪಾರ ಪ್ರಮಾಣದ ಸಂಪತ್ತನ್ನ ಕೊಡ್ತೀನಿ, ಆ ಸಂಪತ್ತ ಬೇಕೋ ಅಥವಾ ನಿನ್ನ ಮೈ ಒಳಗಾಗಿರ್ತಕ್ಕಂಥ ಗಾಯವನ್ನ ಕಡಿಮೆ ಮಾಡ್ಲೋ ಅಥವಾ ನೀ ಕರೆದಾಗೆಲ್ಲ ಬಂದು ನಿನ್ನ ಮುಂದ ಪ್ರತ್ಯಕ್ಷನಾಗಿ ನನಗೆ ದರ್ಶನ ಕೊಡ್ಲು ಅಂತ ತಿಳ್ಕೊಂಡು 3 ಮಾತು ಕೇಳ್ತಾನ ತಿಮ್ಮಪ್ಪ. ಅವಾಗ ನಾವು ನೀವು ಆಗಿದ್ರೆ ಅಪಾರ ಪ್ರಮಾಣದ ಕನಕ ಸಂಪತ್ತು ಕೇಳ್ತಾ ಇದ್ದೀವೇನೋ. ತಿಮ್ಮಪ್ಪ ರಿಜೆಕ್ಟ್ ಮಾಡಿಬಿಟ್ಟ, ಬೇಡ ನನಗಂದ. ಕನಕ ಶ್ರೀಮಂತಿಕೆ ಸಂಪತ್ತು ಯಾವುದು ಬೇಡಪ್ಪ, ನಾ ಕರೆದಾಗ ನನ್ನ ಮುಂದೆ ಬಂದ ಪ್ರತ್ಯಕ್ಷನಾಗಿ ನನಗೆ ದರ್ಶನ ಕೊಡು ಒಂದು. ಎರಡನೇದ್ದು, ಈ ಮೈ ಮೇಲಾಗಿರ್ತಕ್ಕಂಥ ಗಾಯ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಇದನ್ನ ವಾಸಿ ಮಾಡು ಅಂತ ತಿಳ್ಕೊಂಡು ಹೇಳಿದಂತೆ ತಕ್ಷಣದೊಳಗನ ಅವನ ಮೈ ಮೇಲೆ ಇರ್ತಕ್ಕಂಥ ಗಾಯ ಎಲ್ಲ ಮಾಯ ಆಗ್ತದ. ಯಾವಾಗ ಅವನ ಮೈ ಮೇಲೆ ಇರ್ತಕ್ಕಂಥ ಗಾಯ ಮಾಯ ಆಯ್ತೋ ಅವಾಗನ